ಚಿಕ್ಕದಾಗಿ ಒಂದು ಬ್ಲಾಗ್ ಮಾಡೋಣ ಅಂದ್ಕೊಂಡ. ಮತ್ತು ನಮ್ಮ ಅಮ್ಮ ಬಂದಿದ್ದು ಹೇಳ್ಸಿದ್ರು. ಟೈಮ್ ನೋಡಿದ್ರೆ 8:45 ಆಗಿತ್ತು. ಹಾಗೆ ರೆಡಿ ಆಗೋಷ್ಟರಲ್ಲಿ ನಮ್ಮ ಅಮ್ಮ ಟಿಫನ್ ರೆಡಿ ಮಾಡಿದರು. ಹಾಗೆ ಆಚೆ ಬಂದೆ ಮನೆಯಿಂದ ಆಚೆ ಬಂದು ಮೆಟ್ಲಿಳ್ದು ಹಾಗೇ ಬರ್ತಾ ಬರ್ತಾ ಗಾಡಿ ತೆಗೆಯೋಣ ಅಂತ ಗಾಡಿ ಆಚೆ ತೆಗೆಯೋಷ್ಟರಲ್ಲಿ ಲೇಟ್ ಆಯಿತು. ಒಂದು 5 ನಿಮಿಷ ಲೇಟ್ ಆಯಿತು. ಹಾಗೆ ಗಾಡಿ ಟಿಫನ್ ಎತ್ತಿಕೊಂಡು ಗಾಡಿಯಲ್ಲಿ ಮತ್ತು ಗಾಡಿ ಸ್ಟಾರ್ಟ್ ಮಾಡಿಕೊಂಡು ಅಂಗಡಿ ಸೈಡ್ ಹೋದ್ವಿ. ಹೋಗ್ಬೇಕಾದ್ರೆ ಏನೋ ಒಂದು ಸ್ವಲ್ಪ ಕೆಲಸ ಇತ್ತು ಅಂತ ಕೆಲಸ ಜ್ಞಾಪನ ಬಂತು. ಏನು ಕೆಲಸ ಅಂದರೆ ಅದೇನೋ ಬ್ಯಾನರ್ ಮಾಡಿಸ್ಬೇಕು ಅಂತ ಬ್ಯಾನರ್ ಮಾಡ್ಸೋಕ್ಕೆ ಅಂತ ಬಂದ್ವಿ. ನೋಡಿದ್ರೆ ಇವರು ಇವತ್ತಿಲ್ಲ ನಾಳೆ ಮಾಡ್ಕೊಡ್ತೀನಿ ಅಂತಂದರು. ಓಕೆ ಆಯಿತು ಅಂದ್ಬಿಟ್ಟು ಸೀದಾ ಅಂಗಡಿ ಸೈಡ್ ಬಂದ್ವಿ. ಫಸ್ಟ್ ಕಸ್ಟಮರ್ ಆದರು ಇವರು. ಹಾಗೆ ನಮ್ಮ ಸೆಕೆಂಡ್ ಕಸ್ಟಮರು ಬಂದರು. ಇವ್ರು ನಮ್ಮ ಥರ್ಡ್ ಕಸ್ಟಮರ್ ಆಗಿದ್ದಾರೆ ನೋಡ್ಬೋದು. ಇವತ್ತು ಕಸ್ಟಮರ್ಸ್ ಬರ್ತಾನೆ ಇದ್ರು ಬ್ಯಾಕ್ ಟು ಬ್ಯಾಕು. ಇವ್ರು ನಮ್ಮ ಫೋರ್ತ್ ಕಸ್ಟಮರ್ಸ್ ಬ್ಯಾಕ್ ಟು ಬ್ಯಾಕ್ ಬರ್ತಾನೆ ಇದ್ದರು. ಇವರೆಲ್ಲರೂ ಆಲ್ಮೋಸ್ಟ್ ಅಲ್ಲಿ ಇವ್ರು ನೋಡಿ, ಇವರು ಬ್ರಿಕನ್ ಸ್ಟಾಕನ್ನು ತೊಗೊಂಡಿದ್ದಾರೆ. ಹಾಗೆ ಇವರು ಬಂದರು. ಬ್ಯಾಕ್ ಟು ಬ್ಯಾಕ್ ಕಸ್ಟಮರ್ಸ್ ಬರ್ತಾನೆ ಇದ್ದರು. ಇವರು ಕ್ರಾಕ್ಸ್ ಬೇಕು ಅಂತ ಬಂದು ಮತ್ತೆ ವಾಪಸ್ ಹೋದರು. ಇವ್ರು ನಮ್ಮ ಫ್ರೆಂಡು ಬಂದು ತಗೊಂಡ್ರು ಮತ್ತು ಹೋದರು. ಇವರು ಬಂದರು ಹಾಗೆ ಕಸ್ಟಮರ್ಸ್ ಹಂಗೆ ಬ್ಯಾಕ್ ಟು ಬ್ಯಾಕು. ಸಾಯಂಕಾಲ ಆದಮೇಲೆ ನಮ್ಮ ಫಸ್ಟ್ ಕಸ್ಟಮರ್ ಆದರು ನೋಡ್ಬೋದು. ಇವರು ನಮ್ಮ ಫ್ರೆಂಡೇ. ಆಲ್ಮೋಸ್ಟ್ ಅಲ್ಲಿ ತೊಗೊಂಡಿದ್ದಾರೆ. ಇವರು ತೊಗೊಂಡ್ರು ಮತ್ತು ನೋಡ್ಬೋದು ನೈಟ್ ಅಂಗಡಿ ಕ್ಲೋಸಿಂಗ್ ಟೈಮಲ್ಲಿ ಬಂದರು. ಮತ್ತು ಇವರು ನೋಡ್ಬೋದು ಎಲ್ಲ ಆಲ್ಮೋಸ್ಟ್ ಅಲ್ಲಿ ಅಂಗಡಿ ಕ್ಲೋಸಿಂಗ್ ಟೈಮು. ಕಂಗ್ರ್ಯಾಟ್ಸ್ ಹೇಳ್ಬಿಟ್ಟು ಹಾಗೆ ಸ್ವಲ್ಪ ಕೆಲಸ ಇತ್ತು ಅಂತ ಇನ್ನು ಬೆಳಿಗ್ಗೆ ಹೊತ್ತು ಮಾಡ್ಸೋಕ್ಕಾಗಲ್ಲ, ಕಸ್ಟಮರ್ ಬರ್ತಾರೆ ಅಂತ ಇವ್ರು ಮಾಡಿಸ್ಬಿಟ್ಟು ನೈಟ್ ನೋಡಿದ್ರೆ